ನನ್ನ ಹೆಸರು ನಯನ. ನನಗೆ 29 ವರ್ಷ. ನಾನು ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡ್ತಿದ್ದೇನೆ. ನನಗೆ ಇದುವರೆಗೂ ಸುಮಾರು 25ಕ್ಕೂ ಹೆಚ್ಚು ಹುಡುಗರು ಪ್ರೇಮ ನಿವೇದನೆ ಮಾಡಿದ್ದಾರೆ. ಯಾಕೆಂದರೆ ನೋಡಲು ಬೆಳ್ಳಗೆ ಸುಂದರವಾಗಿದ್ದೇನೆ. ಅದಕ್ಕಿಂತ ಜಾಸ್ತಿ ತುಂಬ ಜನ ನನ್ನ ಮೊಲೆಯ ಗಾತ್ರವನ್ನು ನೋಡಿನೇ ನನ್ನನ್ನು ಇಷ್ಟಪಟ್ಟಿದ್ದಾರೆ. ನಂದು 34 ಸೈಜ್. ತೊಟ್ಟು ಸ್ವಲ್ಪ ಕೆಂಪಾಗಿದೆ. ನನಗೆ 26 ವರ್ಷ ಇರುವಾಗ ಮದುವೆ ಮಾಡಿಸಿದ್ರು. ಗಂಡನ ಹೆಸರು ಸಂಜು. ಅವನಿಗೆ ಸರ್ಕಾರಿ ಉದ್ಯೋಗ. ಮದುವೆ ಆಗಿ 3 ವರ್ಷ ಆದರೂ ಮಕ್ಕಳಾಗಲಿಲ್ಲ. ಮದುವೆ ಹೊಸತರಲ್ಲಿ ಸಂಜು ನನಗೆ ಪ್ರತಿದಿನ ದೆಂಗುತ್ತಿದ್ದ. ನಾನು ಸ್ವಲ್ಪ ದಪ್ಪವಾಗಿರುವ ಕಾರಣಕ್ಕೆ ಅವನು ಒಂದು ದಿನವೂ ತಪ್ಪಿಸದೆ ದೆಂಗಿ ನನಗೆ ಸುಖ ಕೊಡುತ್ತಿದ್ದ. ನನಗೂ ಇಷ್ಟ ಆಗುತ್ತಿತ್ತು. ಆದರೆ ಇದು ಜಾಸ್ತಿ ಸಮಯ ನಡೆಯಲಿಲ್ಲ. 6 ತಿಂಗಳು ಕಳೆದ ಮೇಲೆ ಸಂಜುವಿಗೆ ನನ್ನ ಮೇಲೆ ಆಸಕ್ತಿ ಕಡಿಮೆ ಆಯಿತು. ಪ್ರತಿದಿನ ಕಿಯ್ಯುತ್ತಿದ್ದವನು ವಾರಕ್ಕೆ 1 ಅಥವಾ 2 ಸಲ ಕಿಯ್ಯುತ್ತಿದ್ದ. ನನಗೆ ಅದು ಸಾಕಾಗುತ್ತಿರಲಿಲ್ಲ. ಪ್ರತಿದಿನ ದೆಂಗಿಸಿಕೊಳ್ಳಬೇಕು ಎನ್ನುವ ಆಸೆ. ಆದರೆ ಸ್ವಲ್ಪ ದಿನದಲ್ಲಿ ಅದು ಕೂಡ ನಿಂತು ಹೋಯಿತು. ನಾನು ತುಂಬ ಅಳುತ್ತಿದ್ದೆ. ನನಗೆ ದಿನವಿಡೀ ಅವನ ದೊಡ್ಡ ಸಾಮಾನಿದ್ದೆ ನೆನಪು. ದಿನಪೂರ್ತಿ ಮನೆಯಲ್ಲೇ ಇರುತ್ತಿದ್ದ. ರಾತ್ರಿ ಅವನಿಗೆ ಕೆಲಸ ಇರುತ್ತಿತ್ತು. ಅದಕ್ಕೆ ಮುಂಜಾನೆ ಎದ್ದ ಕೂಡಲೇ ಸಂಜು ಎದುರು ಬಟ್ಟೆ ಬಿಚ್ಚಿ ತಿರುಗಾಡುತ್ತಿದ್ದೆ. ಬೆಡ್ ಮೇಲೆ ಮಲಗಿದ್ದಾಗ ಬೆತ್ತಲಾಗಿ ನನ್ನ 2 ಕಾಲನ್ನು ಅಗಲ ಮಾಡಿ ತುಲ್ಲಿಗೆ ಬೆರಳು ಹಾಕಿಕೊಳ್ಳುತ್ತಾ ನರಳಾಡುತ್ತಿದ್ದರು. ಅವನು ಮಾತ್ರ ನನ್ನನ್ನು ನೋಡುತ್ತಿರಲಿಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ಅವನನ್ನು ಮತ್ತೆ ಒಲಿಸಿಕೊಳ್ಳಲು ಆಗಲೇ ಇಲ್ಲ. ನನಗೆ ಡೌಟ್ ಆಯಿತು. ಇವನು ಬೇರೆಯವಳ ತುಲ್ಲಿಗೆ ದೆಂಗುತ್ತಾನೆ, ಅದಕ್ಕೆ ನಾನೆಂದರೆ ಇಷ್ಟ ಇಲ್ಲ ಅಂತ. ಅದೇ ಸಮಯಕ್ಕೆ ಅವನ ಮೊಬೈಲ್ಗೆ ಮೆಸೇಜ್ ಬಂತು. ಸಂಜು ಸ್ನಾನಕ್ಕೆ ಹೋಗಿದ್ದ. ಹೋಗಿ ನೋಡಿದೆ. ಗುಡ್ ಮಾರ್ನಿಂಗ್ ಚಿನ್ನಿ, ನಿನ್ನ ಹೆಂಡತಿ ಕೆಲಸಕ್ಕೆ ಹೋದ ಮೇಲೆ ಕಾಲ್ ಮಾಡು, ಇವತ್ತು ಫುಲ್ ಕೆಯ್ಯೋ ಆಟ ಆಡೋಣ ಅಂತ ಇತ್ತು. ಆ ಮೆಸೇಜ್ ನೋಡಿ ನನಗೆ ತುಂಬ ದುಃಖ ಆಯಿತು. ಆಮೇಲೆ ನಾನು ಆಸ್ಪತ್ರೆಗೆ ಹೋಗುವಾಗ ಯೋಚನೆ ಮಾಡುತ್ತಾ ಹೋದೆ, ಇವನು ಬೇರೆಯವರನ್ನು ಇಷ್ಟಪಡುವಾಗ ನಾನು ಯಾಕೆ ಬೇರೆಯವರನ್ನು ಇಷ್ಟಪಡಬಾರದು ಅಂತ. ಆಮೇಲೆ ನಿರ್ಧಾರ ಮಾಡಿದೆ, ನನ್ನ ತುಲ್ಲಿನ ದಾಹ ಕಡಿಮೆ ಆಗಬೇಕೆಂದರೆ ಯಾರನ್ನಾದರೂ ಇಷ್ಟಪಡೋಣ ಅಂತ. ಹೀಗೆ ಯೋಚನೆ ಮಾಡುವಾಗ ಆಸ್ಪತ್ರೆಯಲ್ಲಿ ನನ್ನ ಜೊತೆ ಕೆಲಸ ಮಾಡುವ ವಿವೇಕ್ ನೆನಪಾಯಿತು. ಅವನು ಮೊದಲು ನನ್ನನ್ನೇ ನೋಡುತ್ತಾ ಹೊಗಳುತ್ತಿದ್ದ, ಮೇಡಮ್ ನೀವು ತುಂಬ ಸುಂದರವಾಗಿದ್ದೀರಿ ಅಂತ. ಆದರೆ ನಾನು ಸ್ಮೈಲ್ ಮಾಡಿ ಸುಮ್ಮನಾಗುತ್ತಿದ್ದೆ. ಯಾಕೆಂದರೆ ಗಂಡ ಇರುವಾಗ ನನ್ನ ಮನಸ್ಸು ಯಾರ ಕಡೆಯೂ ಹೋಗುತ್ತಿರಲಿಲ್ಲ. ಆದರೆ ಅವತ್ತು ಮೊದಲ ಸಲ ವಿವೇಕ್ ನೆನಪಾದಾಗ ಮೈರೋಮಗಳೆಲ್ಲ ಎದ್ದು ನಿಂತಿದ್ದವು. ಅವನ ವಯಸ್ಸು 24 ಅಷ್ಟೇ. ಆದರೆ ನೋಡಲು ತುಂಬ ಸುಂದರವಾಗಿದ್ದಾನೆ. ನಂತರ ನಾನು ಆಸ್ಪತ್ರೆಗೆ ಬಂದೆ. ವಿವೇಕ್ ಇನ್ನೂ ಬಂದಿರಲಿಲ್ಲ. ನಾನು ಅವನಿಗಾಗಿ ಕಾಯುತ್ತಿದ್ದೆ. ಸ್ವಲ್ಪ ಹೊತ್ತು ಆದ ಮೇಲೆ ವಿವೇಕ್ ಬಂದ. ಅವನು ಗುಡ್ ಮಾರ್ನಿಂಗ್ ಅನ್ನೋ ಮುಂಚೆನೇ ನಾನೇ ಹೇಳಿದೆ. ಅವನಿಗಂತೂ ಖುಷಿಯಾಯಿತು. ಇಷ್ಟು ದಿನ ಮೊದಲು ಅವನೇ ಹೇಳುತ್ತಿದ್ದ. ನಂತರ ಅವನು ನನ್ನ ಪಕ್ಕದಲ್ಲಿ ಬಂದು ಕುಳಿತ. ಯಾಕೋ ಗೊತ್ತಿಲ್ಲ, ಒಂಥರ ಅನಿಸುತ್ತಾ ಇತ್ತು. ನನ್ನ ಕಣ್ಣು ಬೇಡ ಅಂದರೂ ಅವನ ಕಡೆ ನೋಡುತ್ತಿತ್ತು. ಆಮೇಲೆ ಕೆಲಸ ಮಾಡುತ್ತಾ ಮಧ್ಯಾಹ್ನ ಕಳೆದೆ. ಊಟ ಮಾಡಿದ ನಂತರ 30 ನಿಮಿಷ ಸಮಯ ಇತ್ತು. ಏನಾದರೂ ಮಾಡಿ ಇವನನ್ನು ಬುಟ್ಟಿಗೆ ಬೀಳಿಸಿ ರಾತ್ರಿ ರೂಮಿಗೆ ಕರೆದುಕೊಂಡು ಹೋಗಿ ವಿವೇಕ್ ತುಣ್ಣೆಯಿಂದ ಕೇಯಿಸಿಕೊಂಡು ನನ್ನ ತುಲ್ಲಿನ ದಾಹ ತೀರಿಸಬೇಕು ಎಂದು ಯೋಚನೆ ಮಾಡುತ್ತಾ ನನ್ನ ಸೀರೆಯ ಸೆರಗನ್ನು ಸ್ವಲ್ಪ ಜಾರಿಸಿ ಮೊಲೆಯ ಸಂಧಿ ಕಾಣುವ ಹಾಗೆ ಕುಳಿತಿದ್ದೆ. ನಂತರ ವಿವೇಕ್ ಊಟಕ್ಕೆ ಹೋದವನು ಬಂದು ನನ್ನ ಪಕ್ಕದಲ್ಲಿ ಬಂದು ಕುಳಿತ. ನಾನು ಅವನನ್ನು ಮಾತನಾಡಿಸಲು ವಿವೇಕ್ ಅಂತ ಕರೆದೆ. ತಿರುಗಿದವನೇ ನನ್ನ ಮುಖ ನೋಡದೆ ನನ್ನ ಮೊಲೆ ಸಂಧಿಯನ್ನು ನೋಡಿದ. ನಾನು ಅವನ ಹತ್ತಿರ ಏನೇ ಕೇಳಿದರೂ ಅವನು ಮಾತ್ರ ನನ್ನ ಸಂಧಿಯನ್ನೇ ನೋಡಿ ಉತ್ತರಿಸುತ್ತಿದ್ದ. ಆಮೇಲೆ ನಾನು ಇವತ್ತು ನನ್ನ ರೂಮಿಗೆ ಬರುತ್ತೀಯಾ ಕೇಳಿದೆ. ಅವನು ಯಾಕೆ ಮೇಡಮ್ ಅಂತ ಕೇಳಿದ. ನಾನು ಸುಮ್ಮನೆ ನೀನು ನೋಡಿಲ್ಲ ಅಲ್ವಾ ಅದಕ್ಕೆ ಅಂದೆ. ಅವನು ಸರಿ ಮೇಡಮ್ ಅಂತ. ನನಗಂತೂ ತುಂಬಾ ಖುಷಿಯಾಯಿತು. ಆಮೇಲೆ ನಮ್ಮ ಕೆಲಸ ಮುಗೀತು. ವಿವೇಕ್ ಬಾ ಜೊತೆಗೆ ಹೋಗೋಣ ಎಂದೆ. 6:30ಕ್ಕೆ ಹೋದೆವು. ಅವನು ಕೂಡ ಬೈಕ್ ತಂದಿದ್ದ. ರೂಮಿಗೆ ಬಂದಾಗ ಮೇಡಮ್ ನಿಮ್ಮ ಗಂಡ ಇಲ್ವಾ ಅಂತ ಕೇಳಿದ. ನಾನು ಇಲ್ಲ, ಬೆಳಿಗ್ಗೆ ಬರೋದು, ರಾತ್ರಿ ಕೆಲಸ ಅಂದೆ. ಆಮೇಲೆ ಅವನನ್ನು ನನ್ನ ಬಾಡಿಗೆ ರೂಮಿನೊಳಗೆ ಕರೆದುಕೊಂಡು ಹೋದೆ. ನಂತರ ಅವನು ಮೇಡಮ್ ನೀವು ಮನೆಗೆ ತಿಂಗಳಿಗೆ 1 ಸಲ ಹೋಗಿ ಬರೋದೇ ಕೇಳಿದ. ನಾನು ಹ್ಞೂ ಅಂದೆ. ನಮ್ಮ ರೂಮಿನಲ್ಲಿ ಅಡುಗೆ ಮನೆ, ಬಾತ್ರೂಮ್ ಬಿಟ್ಟರೆ ಒಂದು ಹಾಲ್ ಇದೆ ಅಷ್ಟೇ. ವಿವೇಕ್
ಇಲ್ಲೇ ಕೂತಿರು, ನಾನು ಬಾತ್ರೂಮಿಗೆ ಹೋಗಿ ಬಟ್ಟೆ ಬದಲಿಸಿಕೊಂಡು ಬರುತ್ತೇನೆ ಅಂತ ಹೇಳಿ ಬಟ್ಟೆ ತಗೊಂಡು ಬಾತ್ರೂಮಿಗೆ ಹೋದೆ. ಬಾಗಿಲು ಹಾಕದೆ ಸೀರೆ ಬೆಚ್ಚಲು ಶುರು ಮಾಡಿದೆ. ಬ್ರಾ ಮತ್ತು ಕಾಚದಲ್ಲಿರುವಾಗ ವಿವೇಕ್ ಮೆಲ್ಲಗೆ ನನ್ನನ್ನು ಕದ್ದು ನೋಡುತ್ತಿದ್ದು ನನಗೆ ಗೊತ್ತಾಯಿತು. ನನಗೂ ಬೇಕಿತ್ತು ಅದೇನೇ. ನಂತರ ನನ್ನನ್ನು ಬೆತ್ತಲಾಗಿ ನೋಡಿ ನನ್ನ ಮೇಲೆ ಆಸೆ ಆಗಲಿ ಎಂದು ಉಳಿದೆರಡು ಬಟ್ಟೆಯನ್ನು ತೆಗೆದು ಬೆತ್ತಲಾದೆ. ನನ್ನ ಸುಂದರ ದೇಹವನ್ನು ಬರಿಮೈನಲ್ಲಿ ನೋಡಿದ ವಿವೇಕ್ ಅವನ ತುಣ್ಣೆಯನ್ನು ಅವನೇ ಉಜ್ಜಿಕೊಳ್ಳುತ್ತಿದ್ದ. ಅದನ್ನು ನೋಡಿದ ನಾನು ತುಂಬ ಖುಷಿಪಟ್ಟೆ. ಇವನಿಗೂ ನನ್ನ ಮೇಲೆ ಆಸೆ ಇದೆ ಅಂತ ಗೊತ್ತಾಯಿತು. ಸ್ವಲ್ಪ ಹೊತ್ತು ಅವನು ಕಣ್ಣನ್ನು ತಂಪು ಮಾಡಿಕೊಳ್ಳಲಿ ಎಂದು ಸುಮ್ಮನೆ ಬರಿಮೈನಲ್ಲಿ ನಿಂತಿದ್ದೆ. ಆಮೇಲೆ ಬಟ್ಟೆ ಹಾಕಿಕೊಂಡು ಹೊರಗೆ ಬಂದೆ. ಅಷ್ಟರಲ್ಲಿ ವಿವೇಕ್ ಕುಳಿತುಕೊಂಡಿದ್ದ. ವಿವೇಕ್, ಇವತ್ತು ರಾತ್ರಿ ಇಲ್ಲೇ ಇರುತ್ತೀಯಾ? ನನಗೊಬ್ಬಳೆ ಬೇಜಾರಾಗುತ್ತೆ ಅಂತ ಹೇಳಿದೆ. ಅವನು ಸರಿ ಮೇಡಮ್ ಅಂದ. ನಾನಂತೂ ತುಂಬ ಖುಷಿನಲ್ಲಿದ್ದೆ. ಇವತ್ತು ನನ್ನ ಕೆಂಪು ತುಲ್ಲಿನ ದಾಹವನ್ನು ತೀರಿಸಬಹುದೆಂದು ನಾನು ನನ್ನ ಮೊಲೆಸೀಳು ಕಾಣುವ ಹಾಗೆ ಬಟ್ಟೆ ಹಾಕಿಕೊಂಡು ಅವನ ಪಕ್ಕ ಕುಳಿತೆ. ಅವನು ನನ್ನ ಸುಂದರ ಸೀಳನ್ನೇ ನೋಡುವುದರಲ್ಲಿ ಮುಳುಗಿ ಹೋಗಿದ್ದ. ನನಗೆ ತಡೆದುಕೊಳ್ಳಲು ಆಗುತ್ತಿರಲಿಲ್ಲ. ಆಗ ಅವನು, ಮೇಡಮ್, ಸ್ನಾನ ಮಾಡಬೇಕಿತ್ತು, ಮಾಡಿಕೊಂಡು ಬರೋದಾ ಅಂತ ಕೇಳಿದ. ಅದಕ್ಕೆ ನಾನು ಸರಿ, ಇಬ್ಬರ ಜೊತೆಯಲ್ಲೇ ಮಾಡೋಣ ಅಂತ ಕೇಳಿದೆ. ಅವನಿಗೆ ಗಾಬರಿಯಾಗಿ ಮೇಡಮ್ ಅದು ಅದು ಅಂತಿದ್ದ. ನಾನು ಇಷ್ಟ ಇಲ್ಲವಾ, ಬೇಡ ಬಿಡು ಅಂದೆ. ಹಾಗೇನಿಲ್ಲ ಮೇಡಮ್, ಜೊತೆಗೆ ಮಾಡೋಣ ಅಂತ. ನನಗಂತೂ ಅವನ ಮಾತಿಗೆ ತಡೆದುಕೊಳ್ಳಲು ಆಗದೆ ಅವನನ್ನು ಎಳೆದುಕೊಂಡು ಹೋಗಿ ಬಾತ್ರೂಮ್ ಬಾಗಿಲ ಹಾಕಿ ಬಟ್ಟೆ ಬಿಚ್ಚು ಅಂದೆ. ಅವನು ಎಲ್ಲ ತೆಗೆದು ಅವನ ತುಣ್ಣೆನ ಚಡ್ಡಿ ಒಳಗೆ ಉಬ್ಬಿಸಿಕೊಂಡಿದ್ದ. ನಾನು ಬ್ರಾ ಮತ್ತು ಕಾಚಾದಲ್ಲಿದ್ದೆ. ಅದನ್ನು ನೋಡಿ ಅವನು ಮೇಡಮ್ ಅಂತ. ನಾನು ಏನು ಅಂತ ಕೇಳಿದೆ. ಅವನು ಗಟ್ಟಿಯಾಗಿ ನನ್ನನ್ನು ತಬ್ಬಿಕೊಂಡು ನನಗೆ ನೀವು ಅಂದರೆ ತುಂಬ ಇಷ್ಟ ಅಂದು ಹೇಳಿ ನನಗೆ ಒಂದು ಮುತ್ತು ಕೊಟ್ಟ. ನಾನು ಮಾತ್ರ ಏನೂ ಹೇಳದೆ ಸುಮ್ಮನಿದ್ದೆ. ಆದರೆ ಅವನು ನನ್ನ ಬ್ರಾ ಹುಕ್ಕು ತೆಗೆದು ನನ್ನ ಮೊಲೆ ತೊಟ್ಟನ್ನು ಸೀಪಲು ಶುರು ಮಾಡಿದ. ನಾನಂತೂ ತುಂಬ ಬಿಸಿಯಾಗಿದ್ದೆ. ಅವನ ನಾಲಿಗೆ ಸ್ಪರ್ಶಕ್ಕೆ ನನ್ನ ಕೆಳಗಿನ ತೂತಿನಿಂದ ನೀರು ಬರಲು ಶುರುವಾಯಿತು. ಚೀಪುತ್ತಾ ಒಂದು ಕೈಯನ್ನು ನನ್ನ ಚಡ್ಡಿಯ ಒಳಗೆ ಹಾಕಿಬಿಟ್ಟ. ಅಬ್ಬಾ ದೇವರೇ, ನನ್ನ ಮೈರೋಮಗಳೆಲ್ಲವೂ ಸೆಟೆದು ನಿಂತವು. ಅವನಿಗೆ ಗೊತ್ತಾಯಿತು ನನ್ನ ಕೆಂಪು ತುಲ್ಲು ಒದ್ದೆ ಆಗಿದೆ ಅಂತ. ಗೊತ್ತಾದ ಕೂಡಲೇ ಅವನು ಕುಳಿತು ನನ್ನ ಕಾಚಾವನ್ನು ಎಳೆದು ಬಿಟ್ಟು ಅಳ್ಳಿದ ತುಲ್ಲಿಗೆ ಬಾಯಿ ಹಾಕಿಯೇ ಬಿಟ್ಟ. ಅಬ್ಬಬ್ಬಾ, ನನ್ನ ಗಂಡ ಕೂಡ ಇದುವರೆಗೂ ಬಾಯಿ ಹಾಕಿರಲಿಲ್ಲ. ನನ್ನ ನಳ್ಳಾಟ ಜಾಸ್ತಿಯಾಗಿ ಕಾಲನ್ನು ಅಗಲ ಮಾಡಿಕೊಟ್ಟು ಅವನ ತಲೆಯನ್ನು ಗಟ್ಟಿಯಾಗಿ ನನ್ನ ಸಾಮಾನಿನ ಮೇಲೆ ಒತ್ತಿದೆ. ಅವನಂತೂ ನಾಲಿಗೆಯನ್ನು ಒಳಗೆ ಹಾಕಿ ಅದರಿಂದ ಬರುತ್ತಿದ್ದ ಸಿಹಿ ರಸವನ್ನು ಚೂರು ಬಿಡದೆ ಕುಡಿಯುತ್ತಿದ್ದ. ನನಗೆ ಗೊತ್ತಾಯಿತು ನಾನು ಔಟ್ ಆಗುತ್ತೇನೆ ಅಂತ. ವಿವೇಕ್, ಬಿಡು ಅಂದೆ. ಆದರೆ ಅವನು ಬಿಡದೆ ನನ್ನ ಕಾಲನ್ನು ಅವನ ಭುಜದ ಮೇಲೆ ಇಟ್ಟು ಇನ್ನೂ ಒಳಗಡೆ ನಾಲಿಗೆ ಹಾಕಿ ಚೀಪಲು ಶುರು ಮಾಡಿದ. ನನಗೆ ತಡೆದುಕೊಳ್ಳಲು ಆಗಲೇ ಇಲ್ಲ. ರಸ ಬರಲು ಶುರುವಾಯಿತು. ಆಮೇಲೆ ಅವನ ತಲೆಯನ್ನು ಇನ್ನೂ ಗಟ್ಟಿಯಾಗಿ ಹಿಡಿದು ಜೋರಾಗಿ ಕುಗುತ್ತಾ ನನ್ನ ತುಪ್ಪವನ್ನು ಬಿಟ್ಟು ಬಿಟ್ಟೆ. ಅವನು ಚೂರು ಬಿಡದೆ ಕ್ಲೀನ್ ಮಾಡಿದ. ಆದರೆ ನನ್ನ ತುಲ್ಲಿನ ದಾಹ ಇನ್ನೂ ತೀರಲಿಲ್ಲ. ಅವನು ತುಣ್ಣೆ ಬೇಕನಿಸಿತು.